ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಈ ರಾಶಿಯವರಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಸಹೋದರ ಮತ್ತು ಸಹೋದರಿಯರ ನಡುವೆ ಇದ್ದ ವೈಮನಸ್ಸು, ಭಿನ್ನಾಭಿಪ್ರಾಯ ಎಲ್ಲ ದೂರ ಆಗುತ್ತೆ. ಮುಖ್ಯವಾದ ವಿಚಾರಗಳಿಗೆ ನಿಮಗೆ ಬೇಕಾದ ಸಹಕಾರ ಸ್ವಲ್ಪ ಮಟ್ಟಿಗೆ ಸಿಗುತ್ತದೆ. ಈ ದಿನ ಮೇಷರಾಶಿಯವರಿಗೆ ಮಿಶ್ರ ಫಲ ಇರಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗುರು ಧನಾತ್ಮಕ ಪರಿಣಾಮ ಬೀರಲಿದ್ದಾನೆ. ಈ ದಿನ ಮುಖ್ಯತ್ವದ ತೊಂದರೆ, ತಾಪತ್ರಯ ಎಲ್ಲ ಬಗೆಹರಿಯುತ್ತದೆ. ಹೀಗಾಗಿ ಅತ್ಯುತ್ತಮ ದಿನ. ವೃಷಭ ರಾಶಿಯವರಿಗಿದು ಸುಖ, ಶಾಂತಿ ಎಲ್ಲವೂ ಒದಗಿ ಬರುತ್ತದೆ. ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರುವವರಿಗೆ ಈ ದಿನ ಕಷ್ಟದ ದಿನ. ಹೊಸ ವಿಚಾರ, ಹೊಸ ವ್ಯಕ್ತಿಯ ಪರಿಚಯದ ಬಗ್ಗೆ ಅನೇಕ ಗೊಂದಲಗಳು ನಿಮಗೆ ಕಾಡುತ್ತವೆ. ದಾಂಪತ್ಯ ಜೀವನ, ಪ್ರೇಮ, ಪ್ರೀತಿ ಇತ್ಯಾದಿ ವಿಚಾರದಲ್ಲಿ ಜಾಸ್ತಿ ಕಿರಿಕಿರಿ ಆಗಬಹುದು. ಅಂದುಕೊಂಡ ಕೆಲಸಗಳಿಗೆ ಅನಗತ್ಯ ಸಮಸ್ಯೆ, ಗೊಂದಲ ಏರ್ಪಡುತ್ತದೆ. ಯಾವುದೇ ಹೊಸ ಯೋಜನೆ ಈ ದಿನ ಮಾಡದೇ ಇರುವುದೇ ಒಳ್ಳೆಯದು. ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲ. ಇಂದಿನ ಗೊಂದಲ, ವೈಮನಸ್ಸು ಸೇರಿದಂತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ನಿಮ್ಮ ಮನೆ ಹಾಗೂ ನೀವು ಸಂಬಂಧಿಸಿದ ಹಳೆಯ ಒಂದು ಸಮಸ್ಯೆ ಈಗ ಪುನಃ ಕಾಡಬಹುದು. ಕುಟುಂಬದ ವ್ಯಾಜ್ಯ ಬಗೆಹರಿಯುತ್ತದೆ. ಅನಿರೀಕ್ಷಿತ ಧನಾಗಮನ, ಆರೋಗ್ಯ ಸಮಸ್ಯೆ ಈ ದಿನ ಕಾಡುವ ಸಾಧ್ಯತೆಗಳು ಇರುತ್ತವೆ. ಅದಕ್ಕಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಗುರು ವಕ್ರಿಯಾಗಿದ್ದು ಈ ದಿನ ಸಂತಸ ಸಿಗುವಂತ ದಿನ. ಹಳೆ ಸ್ನೇಹಿತರು ದಿಢೀರಂತ ಭೇಟಿ ನೀಡಿ ಮನಸ್ಸಿಗೆ ಖುಷಿ ಕೊಡುತ್ತಾರೆ. ವ್ಯಾಪಾರ ವ್ಯವಹಾರ, ಕುಟುಂಬ ಸಂಬಂಧಗಳಿಗಿಂತ ಅನೇಕ ವಿಚಾರದಲ್ಲಿ ಉತ್ತಮವಾಗಿರಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳಿವೆ. ಮಾತುಕತೆಯಲ್ಲಿ ಆದಷ್ಟು ಜಾಗರೂಕತೆಯಿಂದ ಮುನ್ನಡೆಯುವುದು ಉತ್ತಮ. ಕೆಲವು ಸಮಸ್ಯೆಗಳಿಗೆ ತಾತ್ಕಾಲಿಕವಾಗಿ ಪರಿಹಾರ ಸಿಗುವ ದಿನ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿನ ಗುರು ವಕ್ರಿಯಾಗಿದ್ದು ಧನಾತ್ಮಕ ಫಲಿತಾಂಶ ಗೋಚರಿಸಲಿದೆ. ಹಿಂದಿನ ಯಾವುದೋ ಅವಕಾಶ ಈಗ ಪುನಃ ನಿಮಗೆ ಪ್ರಾಪ್ತಿಯಾಗುತ್ತದೆ. ಸಾಮಾಜಿಕ ಚಟುವಟಿಕೆಯಲ್ಲಿ ಉಂಟಾದ ಗೊಂದಲ, ವೈಮನಸ್ಸು ದೂರವಾಗಲಿದ್ದು ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಸಂಸಾರ, ತಾಪತ್ರಯ ಇತ್ಯಾದಿ ಸಮಸ್ಯೆಗಳು ಪರಿಹಾರ ಕಾಣುತ್ತವೆ. ತುಲಾರಾಶಿ. ತುಲಾರಾಶಿಯವರಿಗೆ ದಿನ ಗುರು ವಕ್ರಿಯಾಗಿದ್ದು ಧನಾತ್ಮಕ ಫಲಿತಾಂಶ ಇದೆ. 4-5 ತಿಂಗಳಿಂದ ಬಾಕಿ ಇದ್ದ ಮದುವೆ ಪ್ರಪೋಸಲ್ ಮತ್ತೆ ಪುನಃ ಬರಬಹುದು. ಕೆಲಸದಲ್ಲಿ ಬಡ್ತಿ ಇದೆ. ಗುರು ಹಿರಿಯರಿಂದ ಗೌರವ ಸಿಗುತ್ತದೆ. ಬೇರೆ ಗೋಚರಗಳು ಅಷ್ಟು ಅನುಕೂಲವಾಗಿಲ್ಲದ ಕಾರಣ ಇದರ ಗೋಚರ ಫಲ ನಿಮಗೆ ಸಂಪೂರ್ಣ ಯಶಸ್ಸು ಸಿಗಲಾರದು. ಸಂಸಾರ ವಿಚಾರಗಳಿಗೆ ಮಹತ್ವವನ್ನು ನೀಡಬೇಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕಷ್ಟದ ದಿನ. ಸ್ನೇಹಿತರು, ಹಿತೈಷಿಗಳ ನಡುವೆ ವೈಮನಸ್ಸಿರುತ್ತದೆ. ವೈಯಕ್ತಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆಗಳಿವೆ. ಮಿತ್ರತ್ವ ಸಂಬಂಧ ಹಾಳಾಗಲಿದೆ. ಹಣ ವ್ಯಯ ಆಗುವ ಸಾಧ್ಯತೆ ಇದೆ. ಅನಗತ್ಯವಾಗಿ ನಿಂದನೆ, ಅಪಮಾನಗಳಿಗೆ ನೀವು ಗುರಿಯಾಗುವ ಸಾಧ್ಯತೆಗಳಿವೆ. ಇನ್ನು ಧನುಸು ರಾಶಿ. ಧನುಸು ರಾಶಿಯವರಿಗೆ ಉತ್ತಮ ದಿನ. ವ್ಯಾಪಾರ, ಪ್ರೀತಿ ಸಂಬಂಧದಲ್ಲಿ ಜಗಳ, ಮನಸ್ತಾಪ ದೂರ ಆಗುತ್ತದೆ. ಮಿತ್ರರಿಂದ ಹಾಳಾಗಿದ್ದ ಹಳೆಯ ವೈಮನಸ್ಸು ದೂರವಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಇದೆ. ಕೆಲವು ಅವಕಾಶಗಳನ್ನು ಬಳಸುವ ವಿಚಾರಕ್ಕೆ ಸಾಕಷ್ಟು ಜಾಗೃತಿಯಿಂದ ಇರಬೇಕು. ಇನ್ನು ಮಕರ ರಾಶಿ. ಈ ದಿನ ಮಕರ ರಾಶಿಯವರಿಗೆ ಕಷ್ಟದ ದಿನ. ಸ್ನೇಹಿತರ ನಡುವೆ ವೈಮನಸ್ಸು, ಮಿತ್ರತ್ವ ಸಂಬಂಧ ಹಾಳಾಗುವ ಸಾಧ್ಯತೆ, ಹಣ ವ್ಯಯ ಆಗುವ ಸಾಧ್ಯತೆ, ಹಳೆಯ ಆರೋಗ್ಯ ಸಮಸ್ಯೆಗಳು ಮರುಕಳಿಸಬಹುದು. ಇನ್ನು ವೈಮನಸ್ಸು ಮನಸ್ಸಿನ ನೆಮ್ಮದಿ ಹಾಳು ಮಾಡುತ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ದಿನ ಉತ್ತಮ. ಈ ದಿನ ನಿಮ್ಮ ಆಪ್ತರ ಸಹಕಾರ ಸಿಗುತ್ತದೆ. ಈ ದಿನ ಮಾತಿನ ಮೇಲೆ ಆದಷ್ಟು ಹಿಡಿತ ಕಾಯ್ದುಕೊಳ್ಬೇಕು. ಧ್ಯಾನ, ಯೋಗ, ಮಂತ್ರ ಪಠಣೆ ಇಂಥವುಗಳನ್ನು ಮಾಡೋದ್ರಿಂದ ಮಾನಸಿಕ ಖಿನ್ನತೆಯ ಸಮಸ್ಯೆ ದೂರ ಆಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ಉತ್ತಮ ಫಲ ಸಿಗುತ್ತದೆ. ಮನಸ್ಸಿನ ಸಾಕಷ್ಟು ಗೊಂದಲಗಳು ದೂರವಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಹೊಸ ಮನೆ ಖರೀದಿ, ಆಸ್ತಿ ಖರೀದಿ ಮಾಡುವ ಸಾಧ್ಯತೆ ಇದೆ. ವ್ಯಾಪಾರ, ಇತರ ಮಾತುಕತೆಗಳಲ್ಲಿ ಜಾಗರೂಕತೆ ವಹಿಸಿ ವಿವೇಕಯುತವಾಗಿ ನೀವು ವ್ಯವಹರಿಸಬೇಕು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.